ಹಾಂ ಸೊ ಯಾವತ್ತೂ ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ಥರ ಫೀಲ್ ಆಗೋದು. ಅವರು ನಮ್ಮ ಊರವರು ಅನ್ನೋ ಒಂದು ಫೀಲಿಂಗ್, ಯಾವತ್ತು ಅವರು ಆಂಧ್ರದವ್ರು ಅನ್ನೋ ಫೀಲೇ ಇರಲಿಲ್ಲ ನನಗೆ. ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡೋಂಥ ಒಂದು ಅವಕಾಶ ಸಿಕ್ತು. ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು. ಸೊ ಭಾಳ ಖುಷಿ ಆಯಿತು. ನಾನು ಈ ಕಡೆನೇ ಇದ್ದೆ. ನನಗೂ ಮೊನ್ನೆ ಬರಬೇಕಾಗಿತ್ತು, ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ. ಸೊ ಒಟ್ಟಿಗೆ ಒಂದು ದೇವ್ರ ದರ್ಶನ ಒಂದು ಮಾಡೋಂಥ ಒಂದು ಅವಕಾಶ. ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಹೊರಟು. ನೋಡೋಣ, ಅದೆಲ್ಲ ಲಿಸ್ಟ್ ಹೇಳಬಾರ್ದು. ಗುಟ್ಟಾಗಿರಲಿ ಅಂತ ನಡೀತಾ. ಥ್ಯಾಂಕ್ ಯು. ಒಂದು ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ, ಅದು ಇವತ್ತು ಈ ವಿಶೇಷ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ. ಇದೆಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು. ಅದು ಬೇರೆ ನಾನು ಇಷ್ಟಪಟ್ಟ ಫ್ರೆಂಡು, ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೆದು, ನಮ್ಮ ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರೆದು ಭಾಳ ಖುಷಿಯಾಗಿದೆ. ಇಲ್ಲಿಗೆಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹೌದು, ನಮ್ಮಮ್ಮ ಇಂದ ರೀಜನೇ, ಈ ರೀಜನ್ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ, ಬಟ್ ಅವ್ರ ಆನ್ಸೆಸ್ಟರ್ಸ್ ಎಲ್ಲರೂ ಕುಂದಾಪುರದವರು. ಮನಃಶಾಂತಿವಾಗಿದೆ. ಸರ್ವೇ ಜನ ಸುಖಿನೋ ಭವಂತು, ಅದೇ ಬೇಡ್ಕೊಂಡಿದ್ದು ನಾನು. ಇಲ್ಲ, ನನ್ನ ಮನೇಲಿ ಊಟ ಮಾಡೋದೇ ಉಡುಪಿ ಊಟ. ಸೊ ಈ ಥರ ಊಟನೇ ನಾನು ಊಟ ಮಾಡೋದು ಮನೇಲಿ. ರಿಷಬ್ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲ್ಲವ, ಏನಾಗ್ತಿದೋ ಅದು. ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಅದು ಭಾಳ ಖುಷಿಯಾಗಿದೆ ನನಗೆ. ವೆರಿ ವರ್ದಿ ಅವಾರ್ಡ್ ಟು ಅ ವರ್ದಿ ಆ್ಯಕ್ಟರ್. ಅದು ಲಿಸ್ಟ್ ಹೇಳೋಕ್ಕಾಗಲ್ಲ.